ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ ರೀ. ಇವತ್ತ ಒಂದು ಹೊಸ ಪ್ರೊಫೈಲ್ ತಗೊಂಡು ಬಂದಿದ್ದೀನಿ ರೀ. ಪ್ರೊಫೈಲ್ ಮಾತ್ರ ಮಸ್ತ್ ಐತ್ರಿ, ನಿಮಗಂತೂ ಇಷ್ಟ ಆಗೇ ಆಗುತ್ತಾ ಅಂತ ಅನ್ಕೊಂಡಿದ್ದೀನಿ ರೀ. ಹಾಗಾಗಿ ವಿಡಿಯೋ ಯಾರು ಮೇಲೆ ಕೆತ್ತಲಿಕ್ಕೆ ಹೋಗಬೇಡ್ರಿ, ಕೊನೆ ತನಕ ನೋಡ್ರಿ. ನಿಮಗಿಷ್ಟ ಆಗಿಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ, ಅವ್ರಿಗಾದ್ರೂ ಒಂದು ಹುಡುಗಿ ಸಿಗ್ತಾಳೆ ಅನ್ನೋ ಒಂದು ಖುಷಿ ಇರತ್ತಲ್ವಾ. ಬರ್ರಿ ಇವ್ರ ಪರಿಚಯ ಮಾಡ್ಕೊಳ್ಳೋಣ್ರಿ. ಇವ್ರ ಪರಿಚಯ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಇವ್ರದೊಂದು ಬಯಕೆ ಹೇಳ್ಕೊಂಡಿದ್ದಾರೆ. ಏನಂತ ಬಯಕೆ ನೋಡೋಣ ಬರ್ರಿ. ಮನೆಯಲ್ಲೇ ಒಬ್ಬಳೇ ಇದ್ದು ಜಾಸ್ತಿ ಮಾಡಿಸಿಕೊಳ್ಳುವ ಆಸೆ ಹುಟ್ಟುತ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಇವ್ರ ಪ್ರೊಫೈಲ್ ಹೆಂಗೈತಿ ಅಂತ ನೋಡೋಣ ಬರ್ರಿ. ಇವ್ರ ಹೆಸರು ಬಂದು ನಮ್ರತಾ ಅಂತ ಹೇಳಿದಾರಿ. ಇವ್ರ ಊರು ಬೆಂಗಳೂರು ಅಂತ್ರಿ. ಇವ್ರ ವಯಸ್ಸು 35 ವರ್ಷ ಅಂತ ಹೇಳಿದಾರಿ. ಇವ್ರ ಜಾತಿ ಬಂದು ಒಕ್ಕಲಿಗರು. ಇವರು ಮನೇಲೆ ಕೆಲಸ ಮಾಡ್ತಾರಿ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರಲ್ರಿ, ಅದು ಡಾಟಾ ಎಂಟ್ರಿ ಮಾಡ್ತಾರಂತ್ರಿ. ಇದು ಇಷ್ಟು ರೀ ನಮ್ರತಾ ಅವರ ಪ್ರೊಫೈಲ್ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ನಮ್ರತಾ ಅವರು ತಮ್ಮ ಮನೆಯಲ್ಲಿ ಒಂಟಿತನದಿಂದ ಆಗುತ್ತಿರುವ ನೋವುಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ಏನೇನು ಅಂತ ನೋಡೋಣ ಬರ್ರಿ. ನನ್ನ ಹೆಸರು ನಮ್ರತಾ. ನಾನು ತುಂಬ ಕಡು ಬಡತನದಿಂದ ಬಂದ ಹುಡುಗಿ. ಚಿಕ್ಕ ವಯಸ್ಸಿನಲ್ಲೇ ತುಂಬಾನೇ ಕಷ್ಟದಿಂದ ಬೆಳೆದು ಮನೆಯ ಜವಾಬ್ದಾರಿಯನ್ನ ನಿರ್ವಹಿಸುವಲ್ಲಿ ಜೀವನ ಕಳೆದಿದ್ದೇನೆ. ಆದರೆ ಈಗ ನನ್ನ ಅಪ್ಪ ಅಮ್ಮ ಒಳ್ಳೆಯ ಮನೆತನವನ್ನ ನೋಡಿ ಮದುವೆ ಮಾಡಿದ್ದಾರೆ. ಆದರೆ ಎಷ್ಟೇ ಆಸ್ತಿ ಅಂತಸ್ತು ಇದ್ದರೂ ಕೂಡ ಜೀವನದಲ್ಲಿ ನೆಮ್ಮದಿ ಇಲ್ಲದ ಹಾಗೆ ಆಗಿದೆ. ನನ್ನ ಗಂಡ ಯಾವಾಗಲೂ ಕೆಲಸದ ಮೇಲೆ ಇರುತ್ತಾರೆ. ಅವರು ಬೆಳಿಗ್ಗೆ ಕೆಲಸಕ್ಕೆ ಹೋದರೆ ಬರುವುದು ರಾತ್ರಿಯಾಗುತ್ತೆ. ಒಂದು ಸಾರಿನೂ ಕೂಡ ಕಾಲ್ ಮಾಡಿ ನನ್ನ ಕಷ್ಟ ಸುಖ ವಿಚಾರಿಸುವುದಿಲ್ಲ. ಆದ್ದರಿಂದ ನನ್ನನ್ನು ಒಂಟಿತನದಿಂದ ದೂರ ಮಾಡುವಂತಹ ಯಾರಾದರೂ ಇದ್ದರೆ ನನ್ನನ್ನು ಸಂಪರ್ಕಿಸಿ ಎಂದು ಹೇಳ್ಕೊಂಡಿದ್ದಾರೆ. ಅಂದ್ರೆ ರೀ, ಇವರು ತುಂಬ ಬಡತನದಿಂದ ಬಂದ ಹುಡುಗಿರಿ. ಇವರು ಚಿಕ್ಕ ವಯಸ್ಸಿನಾಗ ಮನೆ ಕಷ್ಟ ನೋಡೋದು ಆಲಾರ್ಕ ಮನೆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಆದ್ರೆ ಮತ್ತೆ ಮುಂದೆ ಬಂದಿಂದ ಅವ್ರ ಅಪ್ಪ ಅಮ್ಮ ಒಳ್ಳೆ ಮನೆತನ ನೋಡಿ ಮದುವೆ ಮಾಡಿರ್ತಾರೆ. ಆಸ್ತಿ ಪಾಸ್ತಿ ರಗಡ್ ಐತ್ರಿ, ಆದ್ರೆ ಒಟ್ಟ ನೆಮ್ಮದಿ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ಯಾವಾಗಲೂ ಕೆಲ್ಸದ ಮೇಲೆ ಇರ್ತಾನ್ರಿ. ಮುಂಜಾನೆ ಹೋದವ ಸಂಜಿಕ ಬರ್ತಾನಂತ್ರಿ. ಕೆಲ್ಸಕ್ಕೆ ಹೋಗಿರ್ತಾನಲ್ರಿ, ಹೆಂಡತಿಗೆ ಹೆಂಗದಿ ಅಂತ ಹೇಳಿ ಒಂದು ಕಾಲ್ ಮಾಡಿ ಕೇಳಲ್ಲಂತ್ರಿ. ಅದಕ್ಕಾಗಿ ಈ ಕಾರಣದಿಂದ ಬೇಜಾರಾಗಿ, ಅಂದ್ರೆ ಅವ್ರು ಒಂಟಿತನ ಕಾಡ್ತಿದೆಯಲ್ವಾ, ಆ ಒಂಟಿತನ ಹೋಗಬೇಕು ಅಂತ ಒಂದು ವರನ ಹುಡುಕ್ತಾ ಇದ್ದಾರೆ ಅವ್ರ ಗಂಡನಿಗೆ ಗೊತ್ತಾಗದೆ ಇರೋ ಥರ. ಸೊ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ, ಅವ್ರು ನಿಮ್ಗೆ ನೇರವಾಗಿ ಕರೆ ಮಾಡ್ತಾರೆ. ಹುಡುಗನ ಗುಣಲಕ್ಷಣಗಳು ಹಿಂಗಿರಬೇಕು ಅಂತ ಹೇಳಿ ನಮ್ರತಾ ಅವರು ಹೇಳಿದ್ದಾರೆ. ಹುಡುಗ ಕೆಲಸಕ್ಕೆ ಹೋಗುವವನಾಗಿರಬೇಕು. ಕಡಿಮೆ ಅಂದರೂ ಕೂಡ ದಿನಕ್ಕೆ 2ರಿಂದ 3 ಗಂಟೆ ಸಮಯ ಕೊಡುವಂಥ ಮತ್ತು ಚೆನ್ನಾಗಿ ಮಾಡಿ ತೃಪ್ತಿಪಡಿಸುವಂತಹ ಗಂಡು ಆಗಿದ್ದರೆ ಮಾತ್ರ ನನ್ನ ವಿಳಾಸಕ್ಕೆ ಬಂದು ಕರೆ ಮಾಡಿ. ನಾನೇ ಬಂದು ಮನೆಗೆ ಕರೆದುಕೊಂಡು ಹೋಗ್ತೀನಿ. ಹುಡುಗನ ಮೈಕಟ್ಟು ಮಸ್ತಾಗಿರಬೇಕು. ಅವನಿಗೆ ದುಡ್ಡಿನ ಕೊರತೆ ಇದ್ದರೆ ನಾನೇ ದುಡ್ಡನ್ನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ರಿ, ಹುಡುಗ ಕೆಲ್ಸಕ್ಕೆ ಹೋಗ್ಬೇಕು. ಕಡಿಮೆ ಅಂದ್ರೂ 2ರಿಂದ 3 ತಾಸು ಆಕಿನ ಜೊತೆ ಸಮಯ ಕೊಡಬೇಕು. ಆಕಿಗೆ ತೃಪ್ತಿ ಆಗುವಂಗೆ ಮಾಡ್ಬೇಕು. ಮತ್ತು ಹುಡುಗ ನೋಡ್ಲಿಕ್ಕೆ ಮಸ್ತಾಗಿರ್ಬೇಕು. ನಿಮ್ಗೆ ದುಡ್ಡಿನ ಅವಶ್ಯಕತೆ ಇತ್ತು ಅಂದ್ರೆ ಅವರೇ ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದಾರೆ. ಇದು ಇಷ್ಟು ನಮ್ರತಾ ಅವರ ಪ್ರೊಫೈಲ್ ಆಗೈತಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಬಯೋಡಾಟಾ, ನಿಮ್ಮ ನಂಬರ್ನ ಹಾಕ್ರಿ. ಅವರು ನಿಮಗೆ ನೇರವಾಗಿ ಕರೆ ಮಾಡಿ ತಿಳಿಸ್ತಾರೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾಳೆ ಮತ್ತೊಂದು ವಿಡಿಯೋದೊಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ರೀ, ಧನ್ಯವಾದಗಳು ರೀ.